AI ಹಾವಳಿಯಿಂದ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್‌ದ ಒಂದು ಪ್ರಭಾವದಿಂದ ಏನಾಯ್ತು, ಅನೇಕ ಕಂಪನಿಗಳು ತಮ್ಮ ಒಂದು ಉದ್ಯೋಗಿಗಳನ್ನು ಲೇ ಆಫ್ ಮಾಡ್ಯಾರು. ಹೌದಾ? ತಮ್ಮ ಉದ್ಯೋಗಿಗಳನ್ನು ಏನು ಮಾಡ್ಯಾವು, ಅನೇಕ ಕಂಪನಿಗಳು ಲೇ ಆಫ್ ಮಾಡ್ಯಾವು ಅಂದರೆ ಕೆಲಸದಿಂದ ತೆಗೆದುಹಾಕಾರು. ಈಗ ಹಲವಾರು ಜನರು ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡತೈತಿ, AI ಬಂದು ಅದು ಒಂದೇ ಮಾಡ್ತಾ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅನೇಕ ಒಂದು ಉದ್ಯೋಗಸ್ಥರು ಅಥವಾ ನೌಕರರು ತಮ್ಮ ಕೆಲಸವನ್ನು ಕಳ್ಕೊಳತ್ತಾರು. ಕೇವಲ IT-BT ಕಂಪನಿಗಳಿಗೆ ಮಾತ್ರ ಸೀಮಿತ ಆಗಲಾರ್ದ ಈಗ ಒಂದು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟೈತಿ. ಈಗ AI ಶಿಕ್ಷಕಿ ಒಂದು ಶಾಲ್ಯಾಗ ಕೆಲಸ ಮಾಡಿದ್ದನ್ನು ನೀವು ಕೇಳಿರ್ಬೋದು ಮತ್ತು ಒಂದು ದೂರದರ್ಶನ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ಒಂದು ನೋಡಿರ್ಬೋದು ಮತ್ತು ಓದಿರಬಹುದು. ಆದ್ರೆ ಇಲ್ಲಿ ಏನೈತಿಪ್ಪ ಅಂದ್ರೆ ರಾಜಸ್ಥಾನ ರಾಜ್ಯದಾಗ ಒಂದು AI ಬಳಸುವಿಕೆಯ ಮೂಲಕ ಒಂದು ಆನ್ಸರ್ ಶೀಟ್ಸ್ಗಳನ್ನು ಅಂದರೆ ಉತ್ತರ ಪತ್ರಿಕೆಗಳನ್ನು ಕೂಡ ಮೌಲ್ಯಮಾಪನ ಇವ್ಯಾಲ್ಯೂಯೇಷನ್ ಮಾಡ್ಯಾರು. ಅದು ಅತ್ಯಂತ ಕಡಿಮೆ ಸಮಯದಲ್ಲಿ ಕೇವಲ 3 ದಿವಸಗಳಲ್ಲಿ 3 ಲಕ್ಷ ಉತ್ತರ ಪತ್ರಿಕೆಗಳನ್ನು AI ಮೌಲ್ಯಮಾಪನ ಮಾಡೈತಿ. ಆದರೆ ಇದು ಶಿಕ್ಷಕರಿಗೆ ಕೊಟ್ಟಿದ್ರಪ್ಪ ಅಂದರೆ ಅದು ಹಲವಾರು ದಿನಗಳನ್ನು ತಗೊಳ್ತಿದ್ರು ಶಿಕ್ಷಕರು. ಆದರೆ AI ಕೇವಲ 3 ದಿವಸಗಳಲ್ಲಿ 3 ಲಕ್ಷ ಉತ್ತರ ಪತ್ರಿಕೆಗಳನ್ನು ಆನ್ಸರ್ ಶೀಟ್ಸ್ಗಳನ್ನು ಇವ್ಯಾಲ್ಯೂಯೇಷನ್ ಮಾಡೈತಿ. 1,000 ಶಾಲೆಗಳ 70,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ 3 ಲಕ್ಷ ಉತ್ತರ ಪತ್ರಿಕೆಗಳನ್ನು, ಅದು ಏನಪ್ಪ ಅಂದ್ರೆ 6ರಿಂದ 9ನೇ ತರಗತಿಯವರೆಗಿನ ಮಕ್ಕಳ ಉತ್ತರ ಪತ್ರಿಕೆಗಳನ್ನು ಇದು AI ಮೌಲ್ಯಮಾಪನ ಮಾಡೈತಿ. ಈ ರೀತಿ ಒಂದು AI ಆ್ಯಪನ್ನು ಬಳಸೋ ಮೂಲಕ ರಾಜಸ್ಥಾನದ ಜೋಧ್ಪುರ ಜಿಲ್ಲೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡೈತಿ ಅಂತಲೇ ಹೇಳಬಹುದು. ಇನ್ನು ಮೌಲ್ಯಮಾಪನವನ್ನು ಯಾವ ರೀತಿ ಮಾಡ್ಯಾರಪ್ಪ ಅಂದ್ರೆ, ವಿದ್ಯಾರ್ಥಿಗಳು ಬರೆದ ಉತ್ತರ ಪತ್ರಿಕೆಗಳನ್ನು ಒಂದು ಮೊಬೈಲ್ ಆ್ಯಪ್ ಮೂಲಕ ಸ್ಕ್ಯಾನ್ ಮಾಡ್ತಾರೋ. ಮೊಟ್ಟ ಮೊದಲಿಗೆ ವಿದ್ಯಾರ್ಥಿಗಳು ಆನ್ಸರ್ ಬರೀತಾರೆ. ಆ ಒಂದು ಆನ್ಸರ್ ಶೀಟ್ಸ್ಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಮೊಬೈಲ್ ಆ್ಯಪ್ ಮೂಲಕ ಒಂದು AI ಆ್ಯಪ್ ಮೂಲಕ ಆ ಒಂದು ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡ್ಯಾರು. ಆಮೇಲೆ ವಾರಗಟ್ಟಲೆ ತೆಗೆದುಕೊಳ್ಳುತ್ತಿದ್ದ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಕೇವಲ 3 ದಿನಗಳಲ್ಲಿ ಮುಗಿದೈತಿ. ಇದರಿಂದ ಶಿಕ್ಷಕರ ಮೇಲಿನ ಒಂದು ಪ್ರೆಷರ್ ಕೂಡ ಕಮ್ಮಿ ಆಗೈತಿ. ಅಂದರೆ ಶಿಕ್ಷಕರ ಕೆಲಸ ಈಸಿ ಆಗೈತಿ. ಕೇವಲ ವಿದ್ಯಾರ್ಥಿಗಳಿಗೆ ಅಂಕಗಳನ್ನು ಅಂದರೆ ಮಾರ್ಕ್ಸ್ಗಳನ್ನು ನೀಡುವ ಬದಲು ವಿದ್ಯಾರ್ಥಿಗಳ ದೌರ್ಬಲ್ಯತೆಗಳನ್ನು, ವೀಕ್ನೆಸ್ಗಳನ್ನು ಕೂಡ ಈ ಒಂದು AI ಆ್ಯಪ್ ಮೂಲಕ ಪತ್ತೆ ಹಚ್ಚಬಹುದಾಗಿದೆ. ಈ ರೀತಿ AI ಶಿಕ್ಷಣ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದು ಶಿಕ್ಷಕರ ಶ್ರಮ ಕಡಿಮೆ ಆಗೈತಿ. ಇದರಿಂದ ಒಂದು ವಿದ್ಯಾರ್ಥಿಗಳ ಒಂದು ಮೌಲ್ಯಮಾಪನ ಕೂಡ ಒಂದು ತ್ವರಿತವಾದ ರೀತಿಯಲ್ಲಿ ಸಾಗ್ತೈತಿ. ಅದೇ ರೀತಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಹೊಸ ಒಂದು ಕಲಿಕೆಯ ಅನುಭವಗಳನ್ನು, ಒಂದು ಸ್ಟೇಟ್ ಆಫ್ ದಿ ಆರ್ಟ್ ಸ್ಕಿಲ್ಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡೋಕೆ ಇದರಿಂದ ಅನುಕೂಲ ಆಗಬಹುದು. ಅನುಕೂಲ ಆಗಲಿ ಅಂತ ನಾವು ಹಾರೈಸೋಣ.